ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಾಲು ಸಾಲು ಬಿಕ್ಕಟ್ಟು ಉಂಟಾಗ್ತಾ ಇದೆ. ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಎರಡೂ ಜಿಲ್ಲೆಯ ಶಾಸಕರಲ್ಲಿ ಈಗ ಅಸಮಾಧಾನ ಸ್ಫೋಟಗೊಳ್ಳುತ್ತಾ ಇದೆ. ನೋಡಿ, ಒಬ್ಬೊಬ್ಬರನ್ನೇ ಮನವೊಲಿಸುವಂತಹ ಕೆಲಸದಲ್ಲಿ ಈಗ ಡಿ ಕೆ ಶಿವಕುಮಾರ್ ಇರುವಂಥದ್ದು. ಆದರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಬಂಡೆದ್ದವರ ಸಂಖ್ಯೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಾಲು ಸಾಲು ಬಿಕ್ಕಟ್ಟು ಉಂಟಾಗ್ತಾ ಇದೆ. ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ ಈ ಬಾರಿ. ಎರಡೂ ಜಿಲ್ಲೆಯ ಶಾಸಕರಲ್ಲಿ ಅಸಮಾಧಾನ ಮೂಡಿದೆ. ಇದರಿಂದ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಅಸಮಾಧಾನಗೊಂಡಿರುವಂಥದ್ದು. ಒಬ್ಬೊಬ್ಬರನ್ನೇ ಮನವೊಲಿಸ್ತಾ ಇರುವಂತಹ ಡಿ ಕೆ ಶಿವಕುಮಾರ್. ಆದರೂ ಕಡಿಮೆ ಆಗ್ತಾ ಇಲ್ಲ ಇಲ್ಲಿ ಬಂಡೆದ್ದವರಂತಹ ಸಂಖ್ಯೆ. ಡಿ ಕೆ ಶಿವಕುಮಾರ್ ಮನವೊಲಿಸುವ ಪ್ರಯತ್ನ ಮಾಡ್ತಿದ್ದಾರೆ, ಆದರೆ ಬಂಡೇಳುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನೋಡಿ, ಈಗ ಸಚಿವ ಸಂಪುಟ ವಿಸ್ತರಣೆ ಆಗಿದ್ದು ಅಸಮಾಧಾನ ಭುಗಿಲೇಳುತ್ತಾ ಇದೆ. ಇರುವಂತಹ 20 ಸ್ಥಾನಕ್ಕೆ 80 ಜನ ಆಕಾಂಕ್ಷಿಗಳಿದ್ರು. ಯಾರಿಗೆ ಕೊಟ್ಟು ಯಾರಿಗೆ ಬಿಡೋದು, ಇದು ತಲೆನೋವಾಗಿತ್ತು. ಕೊನೆಗೆ ಹೇಗೋ ಒಂದಷ್ಟು ಜನರ ಹೆಸರನ್ನ ತೆಗೆದುಕೊಂಡು ಪ್ರಮಾಣ ವಚನ ಆಯಿತು. ಇಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಯ್ತು. ಈಗ ಕೊನೆಗೆ ಒಂದೇ ಒಂದು ಉಳ್ಕೊಂಡಿರುವಂಥದ್ದು ಗಾಯತ್ರಿ ಶಾಂತೇಗೌಡ ಅವರ ಒಂದು ಹೆಸರನ್ನ ಹೋಲ್ಡ್ ಮಾಡಿ ಒಂದು ಖಾತೆ ಉಳ್ಕೊಂಡಿದೆ. ಅದನ್ನು ಯಾರಿಗೆ ಕೊಡ್ತಾರೆ, ಯಾರಿಗೆ ಬಿಡುತ್ತಾರೆ ಅನ್ನುವಂಥದ್ದು ಆಗಿರುವಂಥದ್ದು. ಇನ್ನು ಯಾರೆಲ್ಲ ಆಕಾಂಕ್ಷಿಗಳಿದ್ದು, ಯಾರಿಗೆ ಸಿಕ್ಕಿಲ್ಲ ಸಚಿವ ಸ್ಥಾನ, ಎಲ್ಲರೂ ಅಸಮಾಧಾನಗೊಂಡಿರುವಂಥದ್ದು. ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಶಾಸಕರು ಅಸಮಾಧಾನಗೊಂಡಿರುವಂಥದ್ದು. ಇಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬೊಬ್ಬರನ್ನೇ ಮನವೊಲಿಸುವಂತಹ ಪ್ರಯತ್ನದಲ್ಲಿದ್ದಾರೆ. ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಲಿಲ್ಲ ಅವರೆಲ್ಲರೂ ಕೂಡ ಅದರಲ್ಲಿ ಒಂದಷ್ಟು ಜನ ನಾವು ರಿಸೈನ್ ಮಾಡ್ತೀವಿ ಪಕ್ಷಕ್ಕೆ, ಇಲ್ಲಿ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ವಿ, ಹಿರಿಯರಿದ್ವಿ, ಆದರೆ ನಮಗೆ ಅವಕಾಶ ಸಿಕ್ಕಿಲ್ಲ, ಕೊಟ್ಟರೆ ನಮಗೆ ಸಚಿವ ಸ್ಥಾನ ಕೊಡಿ, ಇಲ್ಲ ಅಂದರೆ ನಾವು ರಿಸೈನ್ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಒಬ್ಬೊಬ್ಬರನ್ನೇ ಮನವೊಲಿಸುವಂತಹ ಕೆಲಸದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಆದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಬಂಡೆದ್ದವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು. ಇಲ್ಲಿ ಡಿ ಕೆ ಕ್ಯಾಬಿನೆಟ್ 2ನೇ ಸಚಿವ ಸಂಪುಟ ವಿಸ್ತರಣೆ ಏನಾಯಿತು, ಅದು ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಕೊತ್ತ ಅಂತ ಕುದಿತಾ ಇದೆ. ನೋಡಿ, ಕಾಂಗ್ರೆಸ್ನ ರೆಬಲ್ಸ್ ನೋಡೋದಾದ್ರೆ ಸಚಿವನಾಗಲು ಅರ್ಹತೆ ಇದೆ, ನಾನು ಕೂಡ ಸಚಿವನಾಗ್ತೀನಿ. ಕಾಂಗ್ರೆಸ್ನ ಅತೃಪ್ತರೆಲ್ಲ ಅದರಲ್ಲಿ 3 ವಿಧಗಳಿವೆ. ಅದರಲ್ಲಿ ನನಗೆ ಕೊಟ್ಟರೆ ಸಚಿವ ಸ್ಥಾನವನ್ನೇ ಕೊಡಬೇಕು, ಇಲ್ದಿದ್ರೆ ಬೇರೆ ಯಾವ ಆಫರ್ ಕೂಡ ನನಗೆ ಬೇಡ ಅಂತ ಹೇಳ್ತಾ ಇರುವಂಥದ್ದು ಒಂದು. ಇಲ್ಲವಾದ್ರೆ ನಮ್ಮ ದಾರಿ ನಮಗೆ ಅಂತ ಒಂದು ಬಣ ಹೇಳ್ತಾ ಇದೆ. ಈ ಬಣದಲ್ಲಿದ್ದಾರೆ ಬರೋಬ್ಬರಿ 5 ಶಾಸಕರು. ನಾನು ಸಚಿವ ಸ್ಥಾನಕ್ಕೆ ಅರ್ಹನಿದ್ದೇನೆ, ಸಣ್ಣ ಬದಲಾವಣೆ ಮಾಡಿ ಅವಕಾಶ ಕೊಡಿ, ಈಗಲೂ ಕಾಯ್ತಾ ಇದ್ದೀನಿ ಅಂತ ಹೇಳುವವರ ಸಂಖ್ಯೆ ಬರೋಬ್ಬರಿ 7 ಇದೆ. ಇದು ಒಂದು ಗುಂಪು. ಇನ್ನು ಸಚಿವನಾಗಲು ಅರ್ಹತೆ ಇದೆ, ನಾನು ಕೂಡ ಆಕಾಂಕ್ಷಿ, ಈ ಬಾರಿ ಪರಿಗಣಿಸದೆ ಇಲ್ಲದೆ ಇರೋದು ಬೇಸರ ಆಗ್ತಾ ಇದೆ, ಆದರೂ ಕೂಡ ಪಕ್ಷದ ವಿರುದ್ಧ ಹೋಗಲ್ಲ ಅಂದವರು ಕೂಡ 30 ಜನ ಇರುವಂಥದ್ದು. ಅಂದರೆ 3 ವಿಧ ಇಲ್ಲಿ ಕಾಂಗ್ರೆಸ್ನ ಅತೃಪ್ತರಲ್ಲಿ. ಒಂದು, ನನಗೆ ಕೊಟ್ಟರೆ ಸಚಿವ ಸ್ಥಾನ ಕೊಡಿ, ಇಲ್ಲಾಂದ್ರೆ ನನಗೆ ಬೇಡ, ನಮ್ಮ ದಾರಿ ನಮಗೆ, ನಿಮ್ಮ ದಾರಿ ನಿಮಗೆ ಅಂತ ಹೇಳ್ತಾ ಇರುವಂಥದ್ದು. ಇನ್ನು ಟಿ.ಬಿ. ಜಯಚಂದ್ರ ಮುನಿಸಿಗೆ ಮದ್ದರದಂತಹ ಡಿ ಕೆ ಶಿವಕುಮಾರ್. ಇಲ್ಲಿ ಟಿ.ಬಿ. ಜಯಚಂದ್ರ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು, ಮುನಿಸ್ಕೊಂಡಿದ್ರು. ಈಗ ಮದ್ದರಿಯುವ ಕೆಲಸ ಆಗದೆ, ಜಯಚಂದ್ರ ಮುನಿಸು ಶಮನ ಆಗದ ಹಿನ್ನೆಲೆಯಲ್ಲಿ ಸಿಎಂ ಭೇಟಿ ಮಾಡಿರುವಂಥದ್ದು. ಸದ್ಯ ಹಂಗಾಮಿ ಸ್ಪೀಕರ್ ಆಗಲು ಜಯಚಂದ್ರ ಒಪ್ಪಿಕೊಂಡಿದ್ದಾರೆ. ಸ್ಪೀಕರ್ ಹುದ್ದೆ ಸಂವಿಧಾನಿಕ ಹುದ್ದೆ, ಅದಕ್ಕಾಗಿ ಒಪ್ಪಿಗೆ ನೀಡಿದ್ದೇನೆ. ಸಂಪುಟದಲ್ಲಿ ಸ್ಥಾನ ನೀಡದಿದ್ದಕ್ಕೆ ಇನ್ನೂ ಅಸಮಾಧಾನ ಇದೆ. ಅಧಿವೇಶನ ಮುಗಿದ ನಂತರ ಪರಿಹಾರ ಶೋಧ ನಡೆಯುತ್ತೆ. ನಿಗಮ ಮಂಡಳಿ ರಾಜಕೀಯ ಕಾರ್ಯದರ್ಶಿ ಹುದ್ದೆ, ಸಂಪುಟ ದರ್ಜೆ ಸ್ಥಾನ ನೀಡಿ ಕ್ಷೇತ್ರಕ್ಕೆ ಅನುದಾನ ನೀಡುವುದು. ಟಿ.ಬಿ. ಜಯಚಂದ್ರ ಮುನಿಸಿಗೆಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಮದ್ದರಿಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಜಯಚಂದ್ರ ಮುನಿಸು ಶಮನ ಆಗಿರಲಿಲ್ಲ, ಹಾಗಾಗಿಯೇ ಸಿಎಂ ಭೇಟಿ ಮಾಡಿ ಮನವೊಲಿಸುವ ಕೆಲಸ ಮಾಡಿದ್ದಾರೆ. ಹಾಗಾಗಿ ಸದ್ಯ ಈಗ ಹಂಗಾಮಿ ಸ್ಪೀಕರ್ ಆಗಲು ಒಪ್ಪಿಗೆಯನ್ನು ನೀಡುವಂಥದ್ದು ಟಿ.ಬಿ. ಜಯಚಂದ್ರ. ಸ್ಪೀಕರ್ ಹುದ್ದೆ ಸಂವಿಧಾನಿಕ ಹುದ್ದೆಯಾಗಿದೆ, ಅದಕ್ಕಾಗಿ ನಾನು ಒಪ್ಪಿಗೆ ನೀಡಿದ್ದೀನಿ. ಸಂಪುಟದಲ್ಲಿ ಸ್ಥಾನ ನೀಡದಿರುವುದಕ್ಕೆ ಇನ್ನೂ ಅಸಮಾಧಾನ ಇದೆ ಅಂತ ಬೇಸರಗೊಂಡಿದ್ರು. ಈಗ ಜಯಚಂದ್ರಗೆ ಬೇಸರ ಮಾಡದಂತೆ ಸಿಎಂ ಮನವಿಯನ್ನ ಮಾಡಿದ್ದಾರೆ. ಸ್ಪೀಕರ್ ಆಗಲು ಒಪ್ಪಿಗೆಯನ್ನ ಈಗ ಜಯಚಂದ್ರ ನೀಡಿರುವಂಥದ್ದು. ಇನ್ನು ಕಾಂಗ್ರೆಸ್ನಲ್ಲಿರುವಂತಹ ಆಯ್ಕೆಗಳು ಏನು ಅಂತ ನೋಡೋದಾದ್ರೆ, ಸಂತೈಸಿ ಒಂದು ಸ್ಥಾನವನ್ನ ಭರ್ತಿ ಮಾಡುವಂಥದ್ದು ಒಂದು, 3-4 ಸಚಿವರ ರಾಜೀನಾಮೆ ಪಡೆಯೋದು ಒಂದು, ಒತ್ತಡ ಹೇರ್ತಿರುವವರಿಗೆ ಅವಕಾಶವನ್ನ ಕಲ್ಪಿಸೋದು, ಅಧಿವೇಶನ ಮುಗಿಯೋವರೆಗೂ ಕೂಡ ಸಮಾಧಾನ ಮಾಡಿ ಅಧಿವೇಶನದ ನಂತರ
ಪರಿಹಾರ ಶೋಧವನ್ನ ಹುಡುಕುವಂಥದ್ದು. ಇನ್ನು ನಿಗಮ ಮಂಡಳಿ ರಾಜಕೀಯ ಕಾರ್ಯದರ್ಶಿ ಹುದ್ದೆ, ಸಂಪುಟ ದರ್ಜೆ ಸ್ಥಾನ ನೀಡಿ ಕ್ಷೇತ್ರಕ್ಕೆ ಅನುದಾನವನ್ನ ನೀಡೋದು, ಇದು ಕಾಂಗ್ರೆಸ್ನಲ್ಲಿರುವಂತಹ ಒಂದು ಆಯ್ಕೆ. ಅಂದ್ರೆ ಯಾರೆಲ್ಲ ಅಸಮಾಧಾನಿತರಿದ್ದಾರೆ ಅವರನ್ನ ಸಂತೈಸಿ ಒಂದು ಸ್ಥಾನ ಭರ್ತಿ ಮಾಡಿಕೊಳ್ಳುವಂಥದ್ದು. ಅದನ್ನ ಬಿಟ್ಟರೆ ಆಪ್ಷನ್ ಏನಿದೆ ಅಂದ್ರೆ ಒಂದು 3-4 ಜನ ಸಚಿವರ ರಾಜೀನಾಮೆಯನ್ನ ಪಡೆಯುವುದು. ಯಾರೆಲ್ಲ ಒತ್ತಡ ಹೇರ್ತಿದ್ದಾರೆ ಅಂತಹ ಒಂದು ಶಾಸಕರಿಗೆ ಅವಕಾಶವನ್ನ ಕಲ್ಪಿಸಿಕೊಡುವುದು. ಅಧಿವೇಶನ ಮುಗಿಯುವವರೆಗೂ ಕೂಡ ಸಮಾಧಾನ ಮಾಡಿ ಅಧಿವೇಶನ ನಂತರವಾಗಿ ಪರಿಹಾರ ಶೋಧವನ್ನ ಹುಡುಕುವಂಥದ್ದು. ಇನ್ನು ನಿಗಮ ಮಂಡಳಿ ರಾಜಕೀಯ ಕಾರ್ಯದರ್ಶಿ ಹುದ್ದೆ, ಸಂಪುಟ ದರ್ಜೆ ಸ್ಥಾನ ನೀಡಿ ಕ್ಷೇತ್ರಕ್ಕೆ ಅನುದಾನವನ್ನ ನೀಡೋದು, ಇದು ಕಾಂಗ್ರೆಸ್ನಲ್ಲಿರುವಂತಹ ಆಯ್ಕೆ. ಮುನ್ಸ್ಕೊಂಡಿರೋರ್ನ ಮುನ್ಸ್ಕೊಂಡಿರುವಂಥವ್ರನ್ನ ಸಮಾಧಾನ ಪಡಿಸಿ ಒಂದು ಆಯ್ಕೆ, ಒಂದು ಏನು ಸಚಿವ ಸ್ಥಾನ ಇದೆ ಅದನ್ನು ಭರ್ತಿ ಮಾಡಿಕೊಳ್ಳುವಂಥದ್ದು. ಅದು ಆಗಲಿಲ್ಲ ಅಂತಂದ್ರೆ ಒಂದು 3-4 ಜನರ ಮನವೊಲಿಸಿ ಅವರಿಂದ ರಿಸೈನ್ ಪಡೆದು ಯಾರೆಲ್ಲ ಒತ್ತಡ ಹೇರ್ತಿದ್ದಾರೆ ನಮಗೆ ಬೇಕೇ ಬೇಕು, ಇಲ್ಲಾಂದ್ರೆ ನಮ್ಮ ದಾರಿ ನಮಗೆ, ನಿಮ್ಮ ದಾರಿ ನಿಮಗೆ ಅಂತ ಯಾರೆಲ್ಲ ಹೇಳ್ತಿದ್ದಾರೆ ಅಂಥವ್ರಿಗೆ ಅವಕಾಶವನ್ನು ಕೊಡುವಂಥದ್ದು. 3-4 ಜನರ ರಿಸೈನ್ ಮಾಡಿಸಿ ಅವ್ರಿಗೆ ಅವಕಾಶ ಕೊಡುವಂಥದ್ದು. ಮತ್ತೊಂದು ಏನು ಅಂತಂದ್ರೆ ಅಧಿವೇಶನ ಮುಗಿಯೋವರೆಗೂ ಕೂಡ ಇದ್ದು ಅಧಿವೇಶನದ ನಂತರವಾಗಿ ಶೋಧವನ್ನ ಮಾಡುವಂಥದ್ದು.